ಸೊ ಇವಾಗ ಮಧುರಾಯಿಗೆ ಬಂದಿದ್ದೀವಿ. ಯಾವುದೋ ದೇವಸ್ಥಾನ ಇದೆ ಅಲ್ಲಿ, ಫೇಮಸ್ ದೇವಸ್ಥಾನ, ಅದನ್ನ ನೋಡೋದಕ್ಕೆ ಅಂತ ಮಧುರಾಯಿಗೆ ಬಂದಿದ್ದೀವಿ. ಫುಲ್ ಟ್ರಾಫಿಕ್ ಇದೆ, ಇದರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಸೊ ಗೈಸ್, ಇವಾಗ ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಅಲ್ಲಿದೆ ದೇವಸ್ಥಾನ. ಸೊ ಇವಾಗ ಹೋಗೋಣ. ಐ ಥಿಂಕ್ ರಶ್ ಇರುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಹೆವಿ ಹಾರನ್ ಹೊಡಿತಾವೆ ಗಾಡಿಗಳು ಅವೆಲ್ಲ. ಇವಾಗ ಹೋಗೋಣ ಬನ್ನಿ ಗೈಸ್. ಗೈಸ್, ಇಲ್ಲಿ ಬೆಳ್ಳುಳ್ಳಿಗೆ ಅಂತಾನೆ ದೊಡ್ಡ ದೊಡ್ಡ ಶಾಪ್ ಇದೆ, ಈರುಳ್ಳಿಗೆ ಅಂತಾನೆ ದೊಡ್ಡ ದೊಡ್ಡ ಶಾಪ್ ಇದೆ, ಮತ್ತೆ ಪಟಾಕಿಗೆ ಅಂತಾನೆ ದೊಡ್ಡ ದೊಡ್ಡ ಶಾಪ್ ಇದೆ. ಪಟಾಕಿಗೆ ಓಕೆ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಎಲ್ಲ ಆಗೋದು, ಬಟ್ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಇದು ನಂಗೆ ನೋಡಿ ಸ್ವಲ್ಪ ಸ್ಟೇಜ್ ಅನ್ನಿತ್ತು. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗೆ. ಬನ್ನಿ ಇವಾಗ. ಆದರೆ ಅಲ್ಲಿ ಫೋನ್ ಅಲೋ ಇದ್ರೆ ನಿಮಗೆ ತೋರಿಸ್ತೀನಿ, ಫೋನ್ ಅಲೋ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾವೇ ದರ್ಶನ ಮಾಡ್ಕೊಂಬರ್ಬೇಕು ಗೈಸ್. ಇವಾಗ ಹೋಗೋಣ ಬನ್ನಿ. ರಶ್ ಅಂದರೆ ರಶ್ ಇದೆ ಗೈಸ್. ಇಲ್ಲಿ ನೋಡಿ, ಮೊಬೈಲೇ ಅಲೋ ಇಲ್ಲ ಗೈಸ್, ಮೊಬೈಲಿಂದ ಹಿಡಿದು ಪವರ್ ಬ್ಯಾಂಕ್ ಎಲ್ಲ. ಸರಿ ಆಯ್ತು. ಸೊ ಗೈಸ್, ಇವಾಗ ದರ್ಶನ ಎಲ್ಲ ಮುಗೀತು. ದೇವ್ರೆ ಗೈಸ್, ಟೆಂಪಲ್ ರನ್, ರಿಯಲ್ ಟೆಂಪಲ್ ರನ್ ಆಗೋಗ್ಬಿಡ್ತು ಗೈಸ್ ಇವತ್ತು ಮಾತ್ರ. ಏನು ರಶ್ ಅಲ್ಲ, ಅದೊಂದು ಟೆಂಪಲ್ ಒಂದು 50 acres 100 acres ಮೇಲಿದೆ ಗೈಸ್. ಎಷ್ಟು ದೇವಸ್ಥಾನ, ಎಷ್ಟು ಒಳಗೆ, ಎಷ್ಟು ದೇವಸ್ಥಾನ, ಎಷ್ಟು ಜನ, ಅಮ್ಮಮ್ಮ ಗೈಸ್. ನಾವು ಹೋಗಿದ್ದು 8 ಗಂಟೆಗೆ, ಆಚೆ ಬರ್ತಾ ಇರೋದು 11:30. ಯೋಚನೆ ಮಾಡ್ರಿ, ಫೋನ್ ಇಲ್ಲ, ಕುತ್ಕೊಳ್ಳೋಕೆ ಜಾಗ ಇಲ್ಲ, ಏನು ಇಲ್ಲ. ವಾ ಮಕ್ಳ ಜೊತೆ ಬರಕ್ಕೆ ಹೋಗ್ಬೇಡ್ರಿ, ಇರಕ್ಕೆ ಆಗಲ್ಲ. ಸಣ್ಣ ಮಕ್ಳು ಇರ್ತಾರೆ ನೋಡಿ ಗೈಸ್, ಅವ್ರನ್ನ ಎತ್ಕೊಂಡು ಇದು ಮಾಡ್ಕೊಂಡು ಅಯ್ಯಪ್ಪ ಹೆಂಗಿರ್ತಾರಪ್ಪ ಅವರೆಲ್ಲ. ನಮಗಂತೂ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಸೊ ದರ್ಶನ ಅಂತೂ ಚೆನ್ನಾಗಾಯ್ತು, ದೇವರು ಚೆನ್ನಾಗಿ ಕಂಡ್ರು, ಎಲ್ಲ ಆಯಿತು, ಚೆನ್ನಾಗಾಯ್ತು. ಶಿವನ್ ನೋಡಿದ್ವಿ, ಮತ್ತು ಮೀನಾಕ್ಷಿ ತಾಯಿನ ನೋಡಿದ್ವಿ. ಸೊ ದರ್ಶನ ಒಂದು ಚೆನ್ನಾಗಾಯ್ತು ಗೈಸ್, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ದರ್ಶನ ಸೂಪರಾಗಿ ಆಯಿತು. ಅದೇ ಇದೊಂದು ಸ್ವಲ್ಪ ದೇವಸ್ಥಾನ ಅಂತೂ ಭಾಳ ಉದ್ದ ಆಗ್ಬಿಡ್ತು, ಭಾಳ ಹೆವಿ. ಟೀ ಕುಡಿತಾ ಇದ್ವಿ ಇಲ್ಲೇ, ನಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಹೊಟ್ಟೆ ಹಸ್ತಿದೆ. ಟೀ ಕೂಡ ಚೆನ್ನಾಗಿದೆ ಗೈಸ್, ಸ್ವಲ್ಪ ಆದರೂ ಸಮಾಧಾನ ಆಗುತ್ತೆ ಟೀ ಕುಡಿದ್ರೆ. ನಾವೀಗ ನೋಡ್ತಾ ಇರೋದು ಪಾಸ್ಬನ್ ಸೇತುವೆ ಅಂತ. ಇದು ರಾಮೇಶ್ವರಂ ನೇರ್ ಇದೆ. ಇಲ್ಲಿ ಅಬ್ದುಲ್ ಕಲಾಂ ರವರು ಹುಟ್ಟಿದ ಊರು ಶ್ರೀ ರಾಮೇಶ್ವರಂ. ಅವರು ಚಿಕ್ಕವರಾಗಿದ್ದಾಗ ಈ ಸೇತುವೆ ಭಯಂಕರವಾದ ಅಲೆಗಳ ಅಪ್ಪಳಕ್ಕೆ ಒಡೆದೋಗುತ್ತೆ, ಸಿಲುಕಿ ಒಡೆದೋಗುತ್ತೆ. ಅವ್ರ ಜೀವನದಲ್ಲಿ ಏನು ಪ್ರಶಾಂತತೆಯನ್ನ ತನ್ನ ಜೀವನದಲ್ಲಿ ನೋಡಿದ್ರು, ಆ ಒಂದು ರೌದ್ರ ಅವತಾರವನ್ನ ಅದೇ ಪ್ರಥಮ ಬಾರಿಗೆ ಅಬ್ದುಲ್ ಕಲಾಂರು ನೋಡ್ತಾರೆ. ಇದನ್ನ ಮತ್ತೆ ಪುನರುಜ್ಜೀವನಗೊಳಿಸಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದೇ ರಾಮೇಶ್ವರಂ ಬೀಚ್ ಅಂಡ್ ಪಾಸ್ಬನ್ ಸೇತುವೆ. ಓಕೆ, ಥ್ಯಾಂಕ್ ಯು ಸಾಕಷ್ಟು ಗೈಸ್. ಇವಾಗ ಟೈಮು ಕರೆಕ್ಟು 7:30 ಆಗಿದೆ. ನಾವು ಇಂಡಿಯಾದ ಕಟ್ಟ ಕಡೆಯ ಭೂಮಿ ರಾಮೇಶ್ವರಂ ಅಲ್ಲಿದ್ವಿ. ಸೊ ನೋಡ್ಬೋದು ನೀವು ಹೇಗಿದೆ ವ್ಯೂ ಅಂತ, ಮಸ್ತಿದೆ. ಆ ಕಡೆನು ಫುಲ್ಲು ಬೀಚು, ಈ ಕಡೆ ಪೂರ್ತಿ ನೀರು 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 ಮಸ್ತಿದೆ ಗೈಸ್ ಮಾತ್ರ ನೋಡಿ. ಸೊ ಐ ಥಿಂಕ್ ಇವಾಗ ದೇವಸ್ಥಾನಕ್ಕೆ ಹೋಗೋದು ಅನ್ಸುತ್ತೆ. ಇಲ್ಲಿ ಚೆನ್ನಾಗಿತ್ತಲ್ಲ ವ್ಯೂ, ಅದಕ್ಕೋಸ್ಕರ ಬಂದ್ವಿ. ಹೋಟ್ಲಿಗೆ ಬಂದಿದ್ದೀವಿ ಟಿಫನ್ ಮಾಡಕ್ಕೆ ಅಂತ. ಎಲ್ಲ ತಿಂತಿದ್ದಾರೆ, ನಾವು ಮಸಾಲೆ ದೋಸೆ ಹೇಳಿದ್ದೀನಿ. ಸೊ ಲೆಟ್ಸ್ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಹೋಟ್ಲು ಟೇಸ್ಟ್ ಬರಲ್ಲ ಗೈಸ್, ಇಲ್ಲ ನೋಡೋಣ, ಬಟ್ ತಿನ್ನಕ್ಕಾಗುತ್ತೆ ಅಂತ ನೋಡೋಣ. ಚಟ್ನಿ ಹಾಕಿ ತಿನ್ಬಲ್ವ, ತೀರಾ ಕೆಟ್ಟದಾಗೂ ಇಲ್ಲ, ತೀರಾ ಚೆನ್ನಾಗೂ ಇಲ್ಲ, ತಿನ್ಬೋದು ಗೈಸ್. ಇವಾಗ ನಾವು ಬಂದಿದ್ದೀವಿ ಬೀಚ್ ಹತ್ರ, ರಾಮೇಶ್ವರಂ ಬೀಚ್ಗೆ. ಸೊ ಇಲ್ಲೇನೋ ಗಂಗಾ ಸ್ನಾನ ಅಂತೆ, ಮತ್ತೆ ಆಮೇಲೆ ಬೀಚ್ಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಮಾಡಿ ಬರೋಣ ಅಂತ ಗೈಸ್. ಈ ಬಿಸಿಲಲ್ಲಿ ತಣ್ಣಗೆ ಟೈಮ್ ಮಾಡಿ ಬರೋಣ ಅಂತ. ಸೊ ಹೋಗ್ತಾ ಇದ್ದೀವಿ ಇವಾಗ, ನೋಡಿ ಅಲ್ಲೇ ಇದೆ ಬೀಚು. ಸೊ ಹೋಗೋಣ ಬನ್ನಿ ಗಾಯ್ಸ್, ಬೀಚಿಗೆ ಹೋಗ್ದಲ್ಲ ಭಾಳ ದಿವಸ ಆಯಿತು, ಹೋಗೋಣ.
ನೋಡಿ ಇಲ್ಲೇ ಇದೆ, ನೋಡ್ಬೋದು ಇಲ್ಲಿ ಬಂದಿದೀವಿ ಬೀಚ್ಗೆ. ಓ ಮೈ ಗಾಡ್, ಇಲ್ಲಿ ನೋಡಿ ಬೀಚಲ್ಲಿ ಗೋಟ್ ಕೂಡ ಇದೆ, ಅಲ್ಲಿ ನೋಡ್ರಿ ಹಸು ಕೂಡ ಇದೆ. ಎಲ್ಲೆಲ್ಲೋ ಅಯ್ಯೋ ಯಾವ ತರ ಬೀಚ್ ಇದು ಒಂದು ಗೊತ್ತಾಗ್ತಾ ಇಲ್ಲ ಗೈಸ್. ನಾವು ಪಕ್ಕ ಟ್ಯಾನ್ ಆಗೋದಂತೂ ಶೋರ್, ಇದು ಮಾತ್ರ. ಅದೇ ಮೀನ್ ಅಷ್ಟು ಬಿಸಿಲಿದಾವೆ, ಮತ್ತೆ ಬೀಚ್ ವಾಟರ್ ಸಾಲ್ಟ್ ವಾಟ್ರಿಗೆ ಪಕ್ಕ ಟ್ಯಾನ್ ಆಗೇ ಆಗ್ತೀವಿ. ಸೊ ಇವಾಗ ಬೀಚಿಗೆ ಹೋಗೋಣ ಬನ್ನಿ ಗೈಸ್. ಗೈಸ್ ಇವಾಗ ಬೀಚಲ್ಲೆಲ್ಲ ಸರಿಯಾಗಿ ಆಟ ಆಡಿ ಬಂದಿದ್ದೀವಿ. ನಾವು ಚಪ್ಪಲಿ ಬೇರೆ ಹಾಕೊಂಡಿಲ್ಲ, ಕಾಲು ಸೈಗೆ ಸುಡ್ತಿದ್ದಾವೆ, ಇಲ್ಲೂ ಬಿಸಿಲಿಲ್ಲಿ. ಗೈಸ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಇವಾಗ ಜಸ್ಟ್ ಬೀಚಲ್ಲಿ ಸ್ನಾನ ಮಾಡ್ಕೊಂಬಂದು ಅದರಿಂದ ಇಲ್ಲಿ ಬರೋಷ್ಟೊತ್ತಿಗೆ ಆಗಲೇ ನನ್ನ ತಲೆ ಕೂಡ ಒಣಗ್ಬಿಟ್ಟು ಡ್ರೈ ಆಗಿಬಿಟ್ಟಿದೆ ಪೂರ್ತಿ. ಅವೆಷ್ಟು ಬಿಸಿಲಿದೆ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಕಾಲು ಸುಡ್ತೀರ ಹೋಗ್ಬಿಡ್ತೀವಿ. ಸೊ ಗೈಸ್ ಇವಾಗ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸ್ನಾನ ಮಾಡಿಕೊಂಡು ಮತ್ತೊಂದ್ಸಲ ಬೀಚಿಗೆ ಹೋಗಿದ್ವಲ್ಲ ಗೈಸ್. ಸೊ ಸ್ನಾನ ಮಾಡ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 3 ಗಂಟೆಗೆ ಏನೋ ಕ್ಲೋಸ್ ಅಂತೆ, ನಾವು 2:30ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಕ್ಯೂ ನಿಲ್ಬೇಕಲ್ಲ ಗೈಸ್. ಸೊ ಅದಕ್ಕೋಸ್ಕರ 2:30ಗೆ ಕ್ಯೂ ನಿಂತರೆ ಕರೆಕ್ಟಾಗಿ ಹೋಗ್ತೀವಿ 3 ಗಂಟೆಗೆ ಅಂತ. ಸೊ ಇವಾಗ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನಾನು ಮಲ್ಕೊಂಡ್ಬಿಟ್ಟಿದ್ದೆ ಪೂರ್ತಿ, ನಾನು ಎಬ್ರಿಸಿ ಕರ್ಕೊಂಬಂದ್ರು. ಏನು ಮಾಡೋದು ಏನೂ ಗೊತ್ತಾಗ್ತಿಲ್ಲ, ನಿದ್ದೆ ಮಾತ್ರ ಹೆವಿ ಬರ್ತೈತೆ, ಕಣ್ಣೆಲ್ಲ ಕೆಂಪು ಆಗ್ಬಿಟ್ಟಿದೆ ಪೂರ್ತಿ. ಅದಕ್ಕೆ ನಾನು ಸ್ಪೆಕ್ಸ್ ಹಾಕೊಂಡಿದ್ದು, ಸನ್ ಗ್ಲಾಸಸ್ ಹಾಕೊಂಡಿರೋದು. ಸೊ ಇವಾಗ ಹೋಗೋಣ ಬನ್ನಿ ಗೈಸ್. ಯಪ್ಪ ಇಲ್ಲಂತೂ ಬಿಸಿಲು ಗೈಸ್, ಏನು ಹೇಳ್ತಾರೆ ಬಿಸಿಲು, ಶೆಕೆ ಆಗ್ತಿದ್ದಲ್ಲ. ಸರಿನಾ, ಬರ್ರಿ ಆಯ್ತು ಮುಂದೆ ಬರ್ರಿ. ಇಲ್ಲ ಆ ಥರ ಏನಿಲ್ಲ, ಬರ್ರಿ ಮುಂದೆ ಆರಾಮಾಗಿ. ಸಾರಿ ಏನ್ ಹೇಳ್ಬೇಕು ಹೇಳ್ರಿ. ನಾನೇನ್ ಹೇಳೋಣಪ್ಪ, ನೀನೇ ಹೇಳು. ಅಲ್ಲ ಹೇಳ್ರಿ, ಇವತ್ತು ರಾಮೇಶ್ವರಂ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪ್ರಸಾದಕ್ಕೆ ಹೋಗ್ತಿದೀವಿ ಅಂತ. ಸೊ ಗೈಸ್ ಇವಾಗ ರಾಮೇಶ್ವರಂ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ, ಪ್ರಸಾದಕ್ಕೆ ಹೋಗ್ತಾ ಇದೀವಿ ಎಲ್ಲ ಒಳಗೆ. ಸೊ ಹೆವಿ ರಶ್ ಇದೆ, ಹೆವಿ ಶೆಕೆ ಆಗ್ತೈತೆ. ವೆದರ್ ಹೆಂಗಿದೆ ಇಲ್ಲಿ? ಚೆನ್ನಾಗಿದ್ಯಾ? ನಿಮಗೆ ಸೆಟ್ ಆಯ್ತಾ ವೆದರ್ ಇಲ್ಲಿ? ಸೂಪರ್ ಐತಾ? ಭಾರಿ ಏಟ್ ಆಯ್ತು. ಅಯ್ಯಪ್ಪ ಭಾಳ ಈಟು ಗೈಸ್, ಇವ್ರಿಗೆ ಸೆಟ್ ಆಯ್ತಂತೆ, ನಮಗಂತೂ ಆಗಿಲ್ಲಪ್ಪ, ಹೆವಿ ಈಟ್ ಆಗ್ತೈತೆ. ಸೊ ಹೆಂಗೆ ವ್ಲಾಗ್ ಮಾಡ್ತಿದ್ದಾರೆ ಕಾಂತು ದೊಡ್ಡಪ್ಪ ಅವರು. ಹಂಗೆ ಹಿಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ, ಕರೆಕ್ಟಾಗಿ ಕಾಣುತ್ತೆ. ಕರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ. ಎಲ್ರು ಬರ್ತಾರ? ನೀವು ಬರ್ತೀರಾ ಅಷ್ಟೇ. ಗೈಸ್ ನೋಡಿ ಇಲ್ಲಿ ಪ್ರಸಾದಕ್ಕೆ ಎಷ್ಟು ಕ್ಯೂ ಇದ್ದಾರೆ, ಪೂರ್ತಿ ಕ್ಯೂ ಇದ್ದಾರೆ ಪ್ರಸಾದಕ್ಕೆ. ಸರಿ ಆಯ್ತು. ರಾಮೇಶ್ವರಕ್ಕೆ ಬಂದು ಇವತ್ತು ದರ್ಶನಕ್ಕಿಂತ ನೋಡಿದು ದರ್ಶನ 3 ಗಂಟೆ ಊಟದಲ್ಲಿ ನಿಂತಿದ್ದೀವಿ. ಊಟದಲ್ಲಿ ಕ್ಯೂ ನೋಡ್ಬೋದು ನೀವು. ಸಾಮಾನ್ಯವಾಗಿ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಊಟದ ವ್ಯವಸ್ಥೆಯಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಕೆಲವು ಈ ತಮಿಳ್ನಾಡು ದೇವಸ್ಥಾನಗಳಿಗೆ ಬಂದರೆ ಊಟದ ವ್ಯವಸ್ಥೆಗಳು ವ್ಯವಸ್ಥಿತವಾಗಿರಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಲಕ್ಷಾಂತರ ಜನ ಬಂದರೂ ಅನ್ನ ಹಾಕೋ ಒಂದು ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಯಾವ ಸ್ಟೇಟಲ್ಲರಿಗೂ ಇಲ್ಲ. ಇಲ್ಲೇನಿದ್ರು ದೇವಸ್ಥಾನದ ಹೆಸರಲ್ಲಿ ದುಡ್ಡು ಮಾಡ್ತಾರೆ ಹೊರತು ನಮ್ಮ ಕರ್ನಾಟಕದಲ್ಲಿ ದುಡ್ಡು, ಹೆಸರು, ಕೀರ್ತಿ, ಭಕ್ತಿ ಎಲ್ಲದಕ್ಕೂ ಒಂದು ಇತಿಹಾಸ ಇದೆ. ಇಲ್ಲಿ ದೇವಸ್ಥಾನಗಳಲ್ಲಿ ಏನಪ್ಪ ಅಂದರೆ ಇಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ, ಬರ್ತೀವಿ, ಇಲ್ಲಿ ನೀರು ಹಾಕಿಸ್ಕೋಬೇಕು ಅಂದರೆ ದುಡ್ಡು ಕೊಡಬೇಕು, ಎಲ್ಲ ಮಾಡಬೇಕು. ಬಟ್ ನಮ್ಮ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಏನಲ್ಲ, ನಮ್ಮಲ್ಲೇ ಎಂತೆಂಥ ಶಕ್ತಿಯಾದಂಥ ದೇವಸ್ಥಾನಗಳಿದ್ದಾವೆ ಅಂದರೆ ಹೇಳ್ಬಾರ್ದು. ಧರ್ಮಸ್ಥಳ ಇರ್ಬೋದು, ಹೊರನಾಡು ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ನೀವು ಎಂಟೈರು ಎಲ್ಲೇ ಬಂದರೂ ಊಟದ ಟೈಮಲ್ಲಿ ಊಟಕ್ಕೆ ಹೋದ್ರೆ 100% ಚೆನ್ನಾಗಿರ್ತೈತಿ. ದರ್ಶನಕ್ಕೇನು ಅಷ್ಟೇ ಇಲ್ಲಿ ಊಟಕ್ಕೆ ಕ್ಯೂ ಪ್ರತಿಯೊಂದಕ್ಕೂ ಇದು ಭಾಳ. ನಮ್ಮಲ್ಲಿ ಏನಪ್ಪ ಅಂದರೆ ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಎಲ್ಲದಕ್ಕೂ ಫೇಮಸ್ಸೇ. ನಿಮ್ಗೇನಾಗಲ್ಲ, ಎಲ್ಲದೂ ನಮ್ಮ ಕರ್ನಾಟಕದಲ್ಲಿ ಸಾಧ್ಯ ಇದೆ. ಬಟ್ ಇಲ್ಲಿ ನಾವು ಬರ್ತೀವಿ, ನಮ್ಮ ರಾಜ್ಯದಲ್ಲೇ ಬೇಜಾನ್ ದೇವಸ್ಥಾನಗಳಿದ್ದಾವೆ. ನಾವು ಆದರೂ ಇಲ್ಲಿಗೆಲ್ಲ ಬಂದು ನೋಡ್ತೀವಿ. ಸುಮ್ಮನೆ ಇಲ್ಲಿ ಟ್ರಾವೆಲಿಂಗ್ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಕನಿಷ್ಠ ಅಂದರೂ 400 ರಿಂದ 500 ಕಿಲೋಮೀಟರ್ ಬರಬೇಕು.
ಬಟ್ ಒಂದು ದಿನದಲ್ಲಿ ಒಂದು ಪ್ಲೇಸ್ ನೋಡ್ಬೋದು ಅಷ್ಟೇ ಅವೈಲಬಲ್, ಅದ್ರ ಮೇಲೆ ನೋಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಷ್ಟು ಸುಸ್ತಾಗುತ್ತೆ, ಭಯಂಕರ ಈಟು, ಭಾಳ ಕಷ್ಟ. ಬಟ್ ನಮ್ಮ ಕರ್ನಾಟಕ ಹೋಲಿಸ್ಕೊಂಡ್ರೆ ಸೂಪರ್, ಇಲ್ಲೇನು ಇಲ್ಲಿಲ್ಲ. ಥ್ಯಾಂಕ್ ಯು. ಏನು ಮಾಡಿದ್ರು ಮಾಡಿ. ಸೊ ಗೈಸ್ ಇಲ್ಲಿ ಕುತ್ಕೊಂಡಿದ್ದೀವಿ ನೋಡಿ, ಈ ಥರ ಸ್ಟೂಲ್ ಮಾಡಿಬಿಟ್ಟಿದ್ದಾರೆ. ಭಕ್ತರು ನಿಂತ್ಕೋಬಾರ್ದು, ಕುತ್ಕೋಬೇಕು, ಕಾಯ್ಬೇಕು ಅಂತ. ಸೊ ಇದೊಂದು ಚೆನ್ನಾಗಿದೆ, ಸ್ವಲ್ಪ ನಿಂತ್ಕೊಳ್ಳೋಕ್ಕಾದ್ರೂ ಸ್ವಲ್ಪ ಸ್ಪೇಸ್ ಇದೆ. ಹಾಯ್ ಪ್ರಿಯ ಭಕ್ತಾದಿಗಳೇ, ಇದು ತಮಿಳುನಾಡಿನ ರಾಮೇಶ್ವರಂ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾವು ಈ ದಿನ ಭೇಟಿ ನೀಡಿ ಸ್ವಾಮಿಯವರ ಸೇವೆಗೆ ಪಾತ್ರರಾಗಿದ್ದೇವೆ. ಅದೇ ರೀತಿ ಈ ದಿನ ನಾವು ಸ್ವಾಮಿಯ ಪ್ರಸಾದ ವಿನಿಯೋಗಿಸಲು ನಮ್ಮ ಕುಟುಂಬಸ್ಥರೆಲ್ಲರೂ ಸಾಲಿ ಪಂಕ್ತಿನಲ್ಲಿ ಕೂತ್ಕೊಂಡು ಸರಾಗವಾಗಿ ಸ್ವಾಮಿಯ ಪ್ರಸಾದಕ್ಕಾಗಿ ನಾವು ಹೊರಡುತ್ತಿದ್ದೇವೆ. ಆ ಸ್ವಾಮಿ ನಮಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡಲಿ ಎಂದು ಈ ಮೂಲಕ ಆ ಸ್ವಾಮಿಯಲ್ಲಿ ಕೇಳಿ ಪ್ರಾರ್ಥಿಸುತ್ತಾ ಈ ಒಂದು ಪ್ರಸಾದ ವಿನಿಯೋಗಕ್ಕೆ ನಮ್ಮ ಫ್ಯಾಮಿಲಿ ಸದಸ್ಯರೆಲ್ಲರೂ ಹೊರಟಿದ್ದೇವೆ. ಗೈಸ್ ನಾವು ಅಮ್ಮ ನೋಡ್ರಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿ. ಪಾಪ ಅವ್ರಿಗೆ ಸುಸ್ತಾಗಿದೆ. ಇಲ್ಲೇ ಹತ್ರದಲ್ಲೇ ಇದ್ದೀವಿ, ಅಲ್ಲೇ ಅನಿಸುತ್ತೆ. ಇಲ್ಲೇ ಪಾಪ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಫಸ್ಟ್ ಹೋಗಿ ಮಲ್ಕೋಬೇಕು. ನೆಕ್ಸ್ಟ್ ಪ್ಲೇಸು ಬಂದು ಊಟದ ಹಾಲಿಗೆ ಬಂದಿದ್ದೀವಿ. ಸೊ ಇಲ್ಲೇ ಇವ್ರು ಮದುವೆ ಅನ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ತಾ ಇದ್ದೀನಿ. ಇವ್ರು ಗೈಸ್ ನಮ್ಮ ಅಮ್ಮವರೆಲ್ಲ ಮದುವೆ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನ. ಅಯ್ಯೋ ದೇವ್ರೆ, ಇವಾಗ ಕೂತ್ಕೊಳ್ಳೋಣ ಬನ್ನಿ ಗೈಸ್. ಒಂಥರ ಮದುವೆ ಊಟ ಥರ ಫೀಲ್ ಬರ್ತಾ ಇದೆ ನೋಡಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಒಂಥರ ಮದುವೆ, ಒಂಥರ ಚೌಟ್ರಿ ಥರ ಫೀಲ್ ಬರ್ತೈತೆ ಅಲ್ಲ ಮಮ್ಮಿ? ರಾಮೇಶ್ವರಂ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ನೋಡಿ. ಕ್ಯೂಲ್ಲಿ ಹೋಗ್ತಿದ್ದಾರೆ. ನಾನು ಈ ಕಡೆ ಬಂದ್ಬಿಟ್ಟೆ, ಮಿಸ್ ಆಗಿ ಹೋಗ್ತಾ ಇದ್ವಿ. ಇವಾಗ ಬನ್ನಿ. ಆದರೆ ಅಲ್ಲಿ ಕ್ಯಾಮ್ರಾ ಅಲೋ ಇದ್ದರೆ ನಿಮಗೆ ತೋರಿಸ್ತೀನಿ, ದರ್ಶನ ಮಾಡಿಸ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ಒಳಗೆ ಎಂಟ್ರಿ ಆದ್ವಿ ದೇವಸ್ಥಾನ ಒಳಗೆ. ಗೈಸ್ ಇದೆ ನೋಡಿ ರಾಮೇಶ್ವರಂ ದೇವಸ್ಥಾನ. ಶ್ರೀ ಪಾರ್ವತ ವರ್ಧಿನಿ ಅಮನ್ ಶ್ರೀನಿ. ಗೈಸ್ ಫೋನ್ ಸೈನ್ ನಾಟ್ ಅಲೌಡ್ ಅಂತ ಒಂದು ಸೈನ್ ಇದೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ಹೋಗೋಣ. ಗೈಸ್ ಇದೆ ನೋಡಿ ಮೇನ್ ದೇವರು ನೋಡಿ, ಬೇಗ ಬೇಗ ಗೈಸ್. ಇವಾಗ ನಾವು ಕನ್ಯಾಕುಮಾರಿಯಲ್ಲಿ ಇದ್ದೀವಿ. ಬೆಳಗ್ಗೆ ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಸೊ ನೋಡ್ಬೋದು ನೀವು, ವೇವ್ಸ್ ಎಲ್ಲ ಚೆನ್ನಾಗಿದೆ. ಗೈಸ್ ನೈಟ್ ಎಲ್ಲ ಟ್ರಾವೆಲ್ ಮಾಡ್ಬಿಟ್ಟು ಸೈಕ್ ಸುಸ್ತಾಗ್ಬಿಟ್ಟಿದೆ ಮಾತ್ರ. ಫಸ್ಟ್ ಊರಿಗೆ ಹೋಗ್ಬೇಕು, ಆಗಲ್ಲ. ಇಲ್ಲ ಅಂದ್ರೆ ನೈಟ್ ಎಲ್ಲ ಟ್ರಾವೆಲ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ. ಫಸ್ಟ್ ಊರಿಗೆ ಹೋಗ್ಬೇಕು ಗೈಸ್, ಊರಿಗೆ ಹೋಗ್ಬೇಕು ನೋಡಿ. ಇವಾಗ ನಾವು ನೀರ್ ತಗೋಬೇಕಂತ ಗಾಡಿ ನಿಲ್ಸಿದ್ದಾರೆ ಅನ್ಸುತ್ತೆ, ಬಟ್ ಅದ್ರಲ್ಲಿ ನೀರೇ ಇಲ್ಲ. ಇವಾಗ ನೋಡೋಣ ಬನ್ನಿ ಗೈಸ್ ಏನೇನಾಗುತ್ತೆ ಮುಂದೆ ಅಂತ. ಸೊ ಗೈಸ್ ನಾನು ಒಬ್ಬನೇ ಅಲ್ಲಿ ನಡ್ಕೊಂಡ್ ಬಂದಿದ್ದೀನಿ. ಹಿಂದೆ ವೇವ್ಸ್ ನೋಡ್ರಿ ಹೆಂಗಿದೆ, ಮಸ್ತಾಗಿ ಬರ್ತಿದೆ ಮಾತ್ರ. ಸೊ ನೋಡ್ಬೋದು ನೀವು, ಇಲ್ಲಿಂದ ಮಸ್ತಾಗಿ ವ್ಯೂ ಬರ್ತಿತ್ತು. ಅದಕ್ಕೋಸ್ಕರ ಒಬ್ಬನೇ ಬಂದ್ಬಿಟ್ಟಿದ್ದೀನಿ, ಯಾರಿಗೂ ಕೇಳ್ದಲ್ಲ. ಅಲ್ಲೆಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ನಿಂತ್ಕೊಂಡು ನಮ್ಮ ಅಂಕಲ್ ಕರೀತಿದ್ದಾರೆ, ಬಾರೋ 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 ಅಂತ. ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ. ನೋಡ ಬನ್ನಿ ಗೈಸ್ ಹೋಗೋಣ. ಆದ್ರೆ ಇಲ್ಲಾಂದ್ರೆ ಇವ್ರು ಕರೆದು ಬಿಡ್ತಾರಿಲ್ಲ ಅಂದ್ರೆ. ನೋಡ್ರಿ ಮಸ್ತ್ ಇದೆ ಮಾತ್ರ ವ್ಯೂ. ಅಲ್ಲಿ ಬಂದು ಹೊಡೆದಿ ಅದು ಪೂರ್ತಿ ಕಲ್ ಮೇಲೆಲ್ಲ ಪೂರ್ತಿ ಪಾಚಿ ಕಟ್ಬಿಟ್ಟಿದೆ ನೋಡ್ರಿ. ವಾವ್, ಅಲ್ಲೋಡ್ರಿ ಕರೀತಿದ್ದಾರೆ ಬಾ 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 ಅಂತ ನಮ್ಮ ಅಮ್ಮ ಅವರು. ಈಗ ಇವಾಗ ಕೆಳಗೆ ಇಳ್ದಿ ಹೋಗೋಣ ಅಲ್ಲಿಗೆ.
ಏನಾಗುತ್ತೆ ಅಂತ ನೋಡೋಣ. ಓ ಫೈನಲಿ ಬಂದ್ಬಿಟ್ಟೆ. ನೋಡಿ ಮಸ್ತಾಗಿದೆ ಗೈಸ್ ಜಾಗ. ಇಲ್ಲಿ ಕುತ್ಕೊಂಡ್ಬಿಟ್ರೆ ಪೀಸ್ ಜಾಗ. ಇಲ್ಲಿ ಕುತ್ಕೊಂಡ್ಬಿಟ್ರೆ ನೋಡಿ. ಓಯ್ 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 ನೋ 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 ನೋ. ಇಲ್ಲಿ ಬೇಡ ಗೈಸ್, ಇಲ್ಲಿ ಕುತ್ಕೊಳ್ಳೋಣ. ಅಬ್ಬಾ, ಇಲ್ಲಿಗೆ ಬರೋಕ್ಕಾಗಲ್ಲ ನೀರು. ಕನ್ಯಾಕುಮಾರಿ ಮಸ್ತಿದೆ ಗೈಸ್, ಕನ್ಯಾಕುಮಾರಿ. ಅದರಲ್ಲೂ ಬೀಚು. ರಾಮೇಶ್ವರಂದಲ್ಲಿ ಸ್ವಲ್ಪ ನೀರು ಭಾಳ ಅಂದರೆ ಭಾಳ ಇದಿತ್ತು, ಗಲೀಜಾಗಿತ್ತು ನೀರು. ಬಟ್ ಇಲ್ಲಿ ಚೆನ್ನಾಗಿದೆ ನೀರು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಸ್ತಾಗಿದೆ ನೀರಿಲ್ಲಿ. ಅಲ್ಲಿ ರಾಮೇಶ್ವರಮಲ್ಲಿ ಫುಲ್ಲು ಗಲೀಜಾಗಿತ್ತು. ಸ್ಟಾರ್ಟಿಂಗೇ ಪೂರ್ತಿ ಗಲೀಜಾಗಿತ್ತು. ಇಲ್ಲಿ ಪೂರ್ತಿ ಎಲ್ಲ ಕ್ಲೀನು ಗೈಸ್. ಇಲ್ಲಿ ನಾನೊಬ್ಬ ಬಿಟ್ರೆ ಇನ್ಯಾರು ಇಲ್ಲ ಗೈಸ್. ನಾನೊಬ್ಬ ಬಿಟ್ರೆ ಇನ್ಯಾರು ಇಲ್ಲ ನೋಡಿ. ಆರಾಮಾಗಿ ಒಂಥರ ನಂದು ಪ್ರೈವೇಟ್ ಬೀಚ್ ಆಗ್ಬಿಟ್ಟಿದೆ ಪೂರ್ತಿ. ನೋಡ್ರಿ ಇವಾಗ ನಮ್ಮ ಅಂಕಲ್ ಬಂದರು. ಎದ್ರು ಕೊಟ್ಟು ಪಾಪ ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾನಂತ. ಅಂಕಲ್ ಹೆಂಗೈತ್ ನೀವು? ಮಸ್ತಲ್ಲ? ಗಾಯ್ಸ್ ವೇವ್ ನೋಡಿ ಹೆಂಗ್ ಬರ್ತಿರೋ ದೊಡ್ಡ. ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಆಗಲ್ಲ ಗಾಯ್ಸ್. ಇದ್ರಲ್ಲಿ ಬೀಚ್ಗೆ ಇಳಿಯಕ್ಕೆ ಆಗಲ್ಲ.